ಆಗ ಚಲಪತಿ ತನ್ನ ಕೆಲಸದವರ ಮೇಲೆ ಕೋಪದಿಂದ ಕೂಗುತ್ತಾ ಹೀಗೆಂದನು. ಓರೇ ದೊಂಗನಾಯಲು, ನಮ್ಮನ್ನು ರೋಗಿಗಳಾಗಿ ಬಂದು ಮೋಸ ಮಾಡಿದ್ದಾರೆ. ನಮ್ಮ ಕಣ್ಣು ಮುಚ್ಚಿ ನನ್ನ ತಲೆಯ ಮೇಲೆ ಹೊಡೆದು ಆ ತಾಳಪತ್ರಗಳ ಗುಡ್ಡೆಯನ್ನು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಅವರನ್ನು ಹೇಗಾದರೂ ಹೊಲದ ಗಡಿ ದಾಟುವ ಮೊದಲು ಹಿಡಿದು ತಂದುಕೊಳ್ಳಿ. ಅವರು ಇಲ್ಲದಿದ್ದರೆ ಅವರ ಅಡ್ಡಿ ತೆಗೆದು ಆ ಮೊತ್ತವನ್ನು ತಂದುಕೊಳ್ಳಿ. ಆ ಗುಡ್ಡೆ ಇಲ್ಲದೆ ನೀವು ಹಿಂತಿರುಗಿದರೆ ನಿಮ್ಮ ಅಂತ್ಯವನ್ನು ನಾನು ನೋಡುತ್ತೇನೆ. ಅಯ್ಯೋ, ಅವರಿಬ್ಬರು ಎರಡು ಕೈಗಳಲ್ಲಿ ಒಂದೇ ರೀತಿಯ ಮೊದಲು ಹಿಡಿದುಕೊಂಡು ಹೋಗುತ್ತಿದ್ದಾರೆ. ಆದರೆ ತರುವ ಆ ಎರಡರಲ್ಲಿ ಯಾವುದು ನಿಜವಾದ ಗುಂಪು ಎಂಬುದು ನಮಗೆ ಹೇಗೆ ತಿಳಿಯುತ್ತದೆ? ಆದರೆ ನೀವು ಇಬ್ಬರೂ ಒಬ್ಬರ ಹಿಂದೆ ಓಡಿರಿ, ಆ ಎರಡನೆಯವನ ಹಿಂದೆ ನಾನು ಹೋಗುತ್ತೇನೆ ಅಂದುಕೊಂಡು ಆ ಚಲಪತಿ ನನ್ನ ಸ್ನೇಹಿತ ಪ್ರಸಾದ್ ಹಿಂದೆ ಹೋದನು. ಅವರ ಕೆಲಸ ಅವರು ನನ್ನನ್ನು ಹಿಂಬಾಲಿಸುತ್ತಾ ನನ್ನ ಹಿಂದೆ ಬಿದ್ದರು. ಅವರನ್ನು ತಪ್ಪಿಸಿಕೊಂಡು ಹೀಗೆ ಇಲ್ಲಿ ತಲುಪಿದ್ದೇನೆ. ಈ ಬಾರಿ ಇದೂ ನಡೆಯಿತು. ಈಗ ನೀವೇ ಹೇಳಿ, ನಾನು ಮಾಡಿದದ್ದು ನ್ಯಾಯವೇ ಅನ್ಯಾಯವೇ? ನಾನು ಮಾಡಿದದ್ದು ಕಳ್ಳತನವೆಂದು ಹೇಳುತ್ತೀರಾ? ಇಲ್ಲ ಬಾಬು, ನೀವು ಮಾಡಿದದ್ದು 100ಕ್ಕೆ 100 ಪಾಲು ನ್ಯಾಯ. ರಾಮಯ್ಯ ಗಾರು, ನನಗೆ ಗೊತ್ತು. ಕೆಲವು ಕಾಲದ ಹಿಂದೆ ನನಗೆ ಅಸ್ವಸ್ಥತೆ ಉಂಟಾಗಿ ಚಿಕಿತ್ಸೆಗಾಗಿ ಅವರ ಬಳಿಗೆ ಹೋದಾಗ ಅವರು ನನ್ನನ್ನು ತಮ್ಮ ತಾಯಿಯಂತೆ ನೋಡಿಕೊಂಡು ನನಗೆ ಅಸ್ವಸ್ಥತೆ ಕಡಿಮೆಯಾಗುವವರೆಗೆ ಅವರ ಮನೆಯಲ್ಲಿ ಇಟ್ಟುಕೊಂಡು ಉಚಿತವಾಗಿ ಚಿಕಿತ್ಸೆ ನೀಡಿದರು. ಅವರು ಮಾಡಿದ ಉಪಕಾರವನ್ನು ಹೇಗಾದರೂ ತೀರಿಸಲಾಗದು. ಹೀಗೆ ಆದರೂ ನಿಮಗೆ ಸಹಾಯ ಮಾಡಿ ಅವರ ಋಣ ತೀರಿಸುವ ಅವಕಾಶ ನನಗೆ ಬಂದಿರುವುದಕ್ಕೆ ನಾನು ತುಂಬಾ ಸಂತೋಷವಾಗಿದ್ದೇನೆ. ಆದರೆ ನಮಗೆ ಇರುವ ದುಃಖದಲ್ಲಿ ಈಗ ಒಂದು ಮಾತ್ರ ನಮಗೆ ಎಲ್ಲಕ್ಕಿಂತ ದೊಡ್ಡ ಆಧಾರ ರಾಮಯ್ಯ ಗಾರು. ಅವರು ಇಲ್ಲದೆ ಅವರ ಕನಸನ್ನು ಹೇಗೆ ಮುಂದುವರಿಸಬೇಕೆಂದು ಅರ್ಥವಾಗುತ್ತಿಲ್ಲ. ನಮಗೆ ತಿಳಿಯದೆ ಬಹಳ ದೊಡ್ಡ ಹೊಣೆಗಾರಿಕೆಯನ್ನು ಕೊನೆಯವರೆಗೆ ಅದನ್ನು ಹೊರುವ ಸಾಮರ್ಥ್ಯವಿದೆಯೋ ಇಲ್ಲವೋ ನಮಗೆ ತಿಳಿಯುತ್ತಿಲ್ಲ. ಹೀಗೆ ಚಿಂತಿಸಬೇಡ ನಾಯನ, ನೀವು ಮಾಡುತ್ತೀರಿ. ದೈವ ಕಾರ್ಯ ಮನುಷ್ಯ ಸೇವೆ ಮಾಧವ ಸೇವೆ ಎಂದು ಹೇಳುತ್ತಾರೆ. ಇಷ್ಟು ದಿನ ರಾಮಯ್ಯ ಗಾರು ಮಾಡಿದುದೇ ಅದು. ಅವರು ನಿಮ್ಮೊಂದಿಗೆ ಇಲ್ಲವೆಂದು ದುಃಖಿಸಬೇಡಿ. ಅವರು ಯಾವ ಲೋಕದಲ್ಲಿದ್ದರೂ ಅವರ ಆಶೀರ್ವಾದಗಳು ಯಾವಾಗಲೂ ನಿಮ್ಮ ಮೇಲೆ ಇರುತ್ತವೆ. ಹೌದಾ? ಈಗ ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ನನಗೆ ನಂಬಿಕೆ ಬರುತ್ತಿದೆ. ಇನ್ನು ಮುಂದೆ ಎಷ್ಟು ಕಷ್ಟ ಬಂದರೂ ರಾಮಯ್ಯ ಗಾರದ ಕನಸನ್ನು ಮುಂದೆ ತೆಗೆದುಕೊಂಡು ಹೋಗುತ್ತೇವೆ. ಆ ತಾಳಪತ್ರಗಳನ್ನು ನಮ್ಮ ಸ್ವಾರ್ಥಕ್ಕೆ ಅಲ್ಲ, ಯಾವಾಗಲೂ ಜನರ ಹಿತಕ್ಕಾಗಿ ಮಾತ್ರ ಬಳಸುತ್ತೇವೆ. ತುಂಬಾ ಸಂತೋಷ ನಾಯನ. ಹೀಗೆ ಆದರೂ ರಾಮಯ್ಯ ಗಾರು ನಿಮ್ಮ ಎಲ್ಲರ ಆಲೋಚನೆಗಳಲ್ಲಿ ಯಾವಾಗಲೂ ಬದುಕಿರುತ್ತಾರೆ. ನಾನು ಅದೇ ನಿರೀಕ್ಷಿಸುತ್ತಿದ್ದೇನೆ.